ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಯಾರೆಲ್ಲ KEA ವೆಬ್ಸೈಟಲ್ಲಿ ಅಥವಾ PUC ಬೋರ್ಡಿಂದ ತೊಂದರೆಗಳನ್ನು ಅಂದರೆ ಏನಾದರೂ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ತಾವುಗಳು ಈ ಒಂದು ಹೆಲ್ಪ್ಲೈನಿಗೆ ಫೋನನ್ನು ಮಾಡಬಹುದಾಗಿದೆ. ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದಲ್ವ, ಅದು ಅವರ ಹೆಲ್ಪ್ಲೈನ್ ಆಗಿರುತ್ತೆ. ಎರಡೂ ನಂಬರ್ ಕೂಡ 08023310075 ಅದು ಡೈಲ್ ಆಗುತ್ತೆ. ಎತ್ತಲಿಲ್ಲ ಅಂದರೆ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ 08023310076. ಏನೇ ತಮಗೆ ಏನಂತೀರ ಡೌಟ್ಸ್ ಇದ್ದರೂ ತಾವುಗಳು ಇದರ ಮುಖಾಂತರ ಕ್ಲಿಯರನ್ನು ಮಾಡಿಕೊಳ್ಳಬಹುದಾಗಿದೆ. ಎನಿಹೌ ಇನ್ನೊಂದು ಇಲ್ಲಿ ಇನ್ಫಾರ್ಮೇಷನ್ ಇದೆ, ತಾವುಗಳು ನೋಡ್ಬೋದು. ದೆರ್ ಈಸ್ ನೋ ಫೀ ಫಾರ್ ರೀಟೋಟ್ಲಿಂಗ್ ಅಂತ ಇದೆ. ದೆರ್ ಈಸ್ ನೋ ಫೀ ಫಾರ್ ರೀಟೋಟ್ಲಿಂಗ್ ಅಂತ ಹೇಳಿದರೆ ಅರ್ಥವೇನು ಅಂದರೆ, ನೀವು ಸ್ಕ್ಯಾನ್ ಕಾಪಿಗೆ ಈಗ ಅಪ್ಲಿಕೇಶನನ್ನು ಸಲ್ಲಿಸಿದ್ದೀರಾ, ಹೌದಲ್ವಾ, ಅಪ್ಲೈ ಮಾಡಿದ್ದೀರಾ. ಅದೇನಾದರೂ ಸ್ಕ್ಯಾನ್ ಕಾಪಿನಲ್ಲಿ ಟೋಟಲ್ ಅಂಕಗಳಲ್ಲಿ ಅಂದರೆ ಟೋಟಲ್ ಮಾಡಿದಾಗ ಟೋಟಲ್ ಮಾರ್ಕ್ಸಲ್ಲಿ ವೇರಿಯೇಷನ್ ಆದಾಗ ನಿಮಗೆ ಉಚಿತವಾಗಿ ರೀಟೋಟ್ಲಿಂಗಿಗೆ ತಾವುಗಳು ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ಇದು ಯಾವ ರೀತಿಯಾಗಿ ಪ್ರೊಸೆಸ್ ನಡೆಯುತ್ತೆ, ಯಾವಾಗ ಸಲ್ಲಿಸಬೇಕು ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಈಗ ಮಾತಾಡೋಣ ಬನ್ನಿ ಸರ್. ತಾವುಗಳು ನೋಡ್ಬೋದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫ್ರಮ್ PUC ಬೋರ್ಡ್ ಅಂತ ಇದೆ. ಏನು ನೋಡಿ, 2025 ಅಂದರೆ ಈ ವರ್ಷ ಎಕ್ಸಾಮ್ 3 ಬರೆದಂಥ ವಿದ್ಯಾರ್ಥಿಗಳು ಕನ್ಸಾಲಿಡೇಟೆಡ್ ರಿಸಲ್ಟ್ ಶೀಟ್ ವಿಲ್ ಬಿ ಸೆಂಡ್ ಟು ರೆಸ್ಪೆಕ್ಟಿವ್ ಕಾಲೇಜಸ್ ಅಂತ ಇದೆ. ಇದರ ಅರ್ಥವೇನು, ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ, ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೀರಾ, ಎಲ್ಲದೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಕಾಲೇಜುಗಳಲ್ಲಿಯೇ ತಾವುಗಳು ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಳ್ಳತಕ್ಕದ್ದು ಇಲ್ಲಿದೆ, ಕಾಣ್ತಾ ಇದೆ. ಸೆಂಡ್ ಟು ರೆಸ್ಪೆಕ್ಟಿವ್ ಕಾಲೇಜಸ್ ಥ್ರೂ KCAB PUC ಪೋರ್ಟಲ್, ಅವರಿಗೆ ಅಲ್ಲಿ ಕಳಿಸಲಾಗುತ್ತೆ. ಕ್ಲಿಯರ್. ನೆಕ್ಸ್ಟ್, ಸ್ಕ್ಯಾನ್ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್, ಆನ್ಲೈನ್ ಪೇಮೆಂಟ್ ಫೆಸಿಲಿಟಿ ಆ್ಯಂಡ್ ಆಫ್ಲೈನ್ ಚಾನಲ್ ಫೆಸಿಲಿಟೀಸ್ ಅವೈಲಬಲ್ ಟು ಅಪ್ಲೈ ಫಾರ್ ಸ್ಕ್ಯಾನ್ಡ್ ಕಾಪಿ ಟು ಪೇ ರಿವ್ಯಾಲ್ಯೂಯೇಷನ್ ಫೀಸ್ ಅಂತ ಇದೆ. ಇದರ್ಥವೇನು ಅಂತ ಹೇಳಿದರೆ, ಇಲ್ಲಿ ನೀವು 2 ಬಾರಿ ಅವರಿಗೆ ದುಡ್ಡನ್ನು ಕಟ್ಟಬೇಕಾಗತ್ತೆ. ಯಾರೆಲ್ಲ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದಿರೋ ಆವಾಗ ತಾವುಗಳು 530 ರೂಪಾಯಿಯನ್ನು ಕಟ್ಟಿರ್ತೀರ, ಪ್ಲಸ್ 10 ಆಯಿತಾ, ಅದು ಫೀಸ್ ಆಗಿರುತ್ತೆ. ನಂತರದಲ್ಲಿ ಸ್ಕ್ಯಾನ್ ಕಾಪಿ ಆದಮೇಲೆ ತಾವುಗಳು ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ಸಿಗೆ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ, ನಂದು ಇನ್ನೊಂದು ಸಲ ನನ್ನ ಪೇಪರನ್ನು ಚೆಕ್ ಮಾಡಿಸ್ಬೇಕು ಬೇರೆಯವ್ರ ಕೈಯಲ್ಲಿ ಅಂತ, ಆವಾಗ 1670 ರೂಪಾಯಿಗಳು. ಕ್ಲಿಯರ್, ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. 1670 ರೂಪಾಯಿ ಒಂದು ಪೇಪರಿಗೆ ಸರ್. ಏನೋ ನೋಡಿ ಆಯಿತಾ. ಈಗ ಯಾವಾಗ ಇವೆಲ್ಲ ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳ್ಕೊಡ್ತೀನಿ. ಟು ಅಪ್ಲೈ ಫಾರ್ ಸ್ಕ್ಯಾನ್ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್, ನೋಡಿ ಆನ್ಸರ್ ಸ್ಕ್ರಿಪ್ಟ್ಸ್ಗಾಗಿ ಈಗಾಗಲೇ ತಾವು 1ನೇ ತಾರೀಕು 7ನೆಯ ತಿಂಗಳು ಅಂದರೆ ಇದೇ ತಿಂಗಳ 1ನೇ ತಾರೀಕಿನಿಂದ ಹಿಡಿದು 5 ಅಲ್ಲಿ 5 ಅಂದರೆ ಶನಿವಾರ ಕೊನೆಯ ದಿನಾಂಕ ಆಗಿತ್ತು ನಿಮ್ಮ ಆನ್ಸರ್ ಪೇಪರನ್ನು ತರಿಸಿಕೊಳ್ಳಲು. ಹಾಗಿದ್ರೆ ತರಿಸಿಕೊಂಡಾದ ಮೇಲೆ ಡೌನ್ಲೋಡ್ ಮಾಡಿಕೊಳ್ಳಲು ಯಾವ ದಿನಾಂಕಗಳನ್ನು ಇಲ್ಲಿ ನೇಮಕ ಮಾಡಲಾಗಿತ್ತು ಅಂದರೆ, ಟು ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ 3ನೇ ತಾರೀಕಿನಿಂದ 7 ಅಂತ ಇದೆ. 7 ಅಂದರೆ ಸೋಮವಾರ, ಅಂದರೆ ನಾಳೆ ಬರುವ ಸೋಮವಾರ ಕೊನೆಯ ದಿನಾಂಕ ಆಗಿರುತ್ತೆ. ಅಂದರೆ ಇನ್ನೂ ಕೂಡ ಬಹಳ ಜನಕ್ಕೆ ಸ್ಕ್ಯಾನ್ ಕಾಪಿ ಸಿಗ್ತಾ ಇಲ್ಲ. ನಾಟ್ ಎಟ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ, ಇಟ್ ಈಸ್ ನಾಟ್ ರೆಡಿ ಅಂತ ಬರ್ತಾ ಇದೆ. ನೀವು ನಾಳೆ 10 ಗಂಟೆಯ ಮೇಲೆ ಆರಾಮಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ, ಯಾಕಂದರೆ ನಾಳೆನೇ ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ನೋಡಿ ಇಲ್ಲಿ ಯಾವುದು ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟ್ಲಿಂಗ್ ಅಂತ ಇದೆ. ಯಾರಿಗೆಲ್ಲ 7ನೇ ತಾರೀಕು ನಿಮಗೆ ಪೇಪರ್ ಸಿಗತ್ತೋ ಅಂತಹ ವಿದ್ಯಾರ್ಥಿಗಳು, ಇದೊಂದು ಕಾಮಿಡಿ ರೀತಿ ಕಾಣ್ತಾ ಇದೆ ಅಲ್ವಾ, ಯಾಕಂದರೆ ಇನ್ನೂ ಸ್ಕ್ಯಾನ್ ಕಾಪಿ ಸಿಕ್ಕಿಲ್ಲ. 7ನೇ ತಾರೀಕೆ ಲಾಸ್ಟು ನಾಳೆ, ಅದಾದಮೇಲೆ ಮತ್ತು 8ನೇ ತಾರೀಕು ಲಾಸ್ಟು. ಎದಕ್ಕೆ? ರೀಟೋಟ್ಲಿಂಗಿಗೆ ಹಾಕೋಕ್ಕೆ. ರೀಟೋಟ್ಲಿಂಗ್ ಆಗಿರ್ಬೋದು ಅಥವಾ ರಿವ್ಯಾಲ್ಯೂಯೇಷನ್ ಅಂದರೆ ಸ್ಕ್ಯಾನ್ ಕಾಪಿ ಸಿಗ್ತಾ ಇದ್ದಂಗೆ ತಾವುಗಳು ಓಡ್ತಿರಬೇಕು ನಿಮ್ಮ ಲೆಕ್ಚರರ್ಸ್ ಹತ್ರನೋ ಅಥವಾ ನಿಮ್ಮ ಕೀ ಆನ್ಸರ್ ನೀವೇ ಇಟ್ಕೊಂಡು ನೀವೇ ವ್ಯಾಲ್ಯೂಯೇಷನ್ ಮಾಡಿಕೊಳ್ಳುವಂಥದ್ದು, ಅಥವಾ ನಿಮಗೆ ಪರಿಚಯ ಇರೋರ ಹತ್ರನೋ ಅಥವಾ ಎಕ್ಸ್ಪರ್ಟೀಸ್ಗಳ ಹತ್ರ, ಅಥವಾ ನೀವೇ ಟೋಟಲ್ ಮಾಡಿ ರೀಟೋಟ್ಲಿಂಗಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ತಾವು ಎಷ್ಟು ವೇಗದ ಗತಿನಲ್ಲಿ ಮಾಡ್ಕೋಬೇಕು. ಐ ಥಿಂಕ್ ದೇ ವಿಲ್ ಎಕ್ಸ್ಟೆಂಡ್ ಡೇಟ್, ಆಯಿತಾ. ಆದರೆ ಅದನ್ನು ನಂಬ್ಕೋಬಾರ್ದು. ಇದು ಏನೋ PUC ಬೋರ್ಡ್ ವತಿಯಿಂದನೇ ಬಂದಿರುವಂಥದ್ದು, ನಾವೆಲ್ಲ ಪ್ರಿಪೇರ್ ಮಾಡಿರುವಂಥದ್ದು. ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಫೀ ಫಾರ್ ಸ್ಕ್ಯಾನ್ ಕಾಪಿ ಪರ್ ಸಬ್ಜೆಕ್ಟ್ ಅಂತ ಇದೆ. ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟ್ಲಿಂಗ್ ಅಂತ ಇದೆ. ಸ್ಕ್ಯಾನ್ ಕಾಪಿ ನಾಳೆ ನಿಮಗೆ ಸಿಗುತ್ತೆ ಅಂದ್ಕೊಳ್ಳಿ. ಸೋಮವಾರ ಸಿಕ್ಕಿದ ತಕ್ಷಣ ಮಂಗಳವಾರವೇ ಕೊನೆಯ ದಿನಾಂಕ ಆಗಿರುತ್ತೆ. ಮಂಗಳವಾರನೇ ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಥ ಆಯ್ತು ರೀ. ಎದಕ್ಕೆ? ರಿವ್ಯಾಲ್ಯೂಯೇಷನ್ಗೆ ಅಥವಾ ರೀಟೋಟ್ಲಿಂಗ್ಗೆ ಹಾಕಲಿಕ್ಕೆ. ರಿವ್ಯಾಲ್ಯೂಯೇಷನ್ ಹಾಕುವವರು 1670 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಆನ್ಲೈನ್ ಮುಖಾಂತರನೇ ಅದು ಕೂಡ ನಡೆಯುವಂಥದ್ದು. ಹಾಗೂ
ರೀಟೋಟ್ಲಿಂಗ್ಗೆ ಹಾಕುವವರಿಗೆ ಉಚಿತವಾಗಿರುತ್ತೆ. ಅವರಿಗೂ ಕೂಡ ಮಂಗಳವಾರ ಕೊನೆಯ ದಿನಾಂಕ ಆಗಿರುತ್ತೆ. ಇದರಲ್ಲಿ ಏನಾದರೂ ಬದಲಾವಣೆ ಅಥವಾ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆದರೆ ಅದನ್ನು ನಾನು ಅಪ್ಲೋಡನ್ನು ಮಾಡಿಕೊಡುತ್ತೇನೆ. ಈಗ ದುಡ್ಡಂತೂ ನಿಮಗೆ ಕ್ಲಿಯರ್ ಆಗಿದೆ. ಆಲ್ರೆಡಿ 530 ರೂಪಾಯಿ ಕಟ್ಟಿ ಪ್ಲಸ್ 10 ಆಯಿತಾ ಚಾರ್ಜಸನ್ನು ಕಟ್ಟಿದ್ದೀರಾ. ಈಗ ಮುಂದೆ ಮತ್ತೆ 1670 ರೂಪಾಯಿಗಳನ್ನು ತಾವುಗಳು ಕಟ್ಟಬೇಕಾಗತ್ತೆ ರಿವ್ಯಾಲ್ಯೂಯೇಷನ್ಗೆ ಹೋದರೆ. ರಿವ್ಯಾಲ್ಯೂಯೇಷನ್ ಅಂದರೆ ನಿಮ್ಮ ಪೇಪರ್ ಸಂಪೂರ್ಣವಾಗಿ ಅಲ್ಲಿ ವ್ಯಾಲ್ಯೂಯೇಷನ್ ಆಗುತ್ತೆ ಬೇರೆಯವರ ಕೈಯಲ್ಲಿ. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.